ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಬ್ಲಾಗಲ್ಲಿ ನಾನು ಮುಂಚೆ ಹೇಳ್ದ ಹಾಗೇ ನಂದು ಗರ್ಲ್ ಬೇಬಿ, ಅದೇ ರೀತಿಯಾಗಿ ಬಾಯ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದು ಆ ಒಂದು ವಿಡಿಯೋನ ಇವತ್ತು ಈ ಒಂದು ಬ್ಲಾಗಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ನಾನು ಈ ಒಂದು ವ್ಲಾಗ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದರೆ, ಎಲ್ಲರೂ ಹಾಕ್ತಾರೆ ಹುಡುಗಿ ಸ್ಕ್ಯಾನಿಂಗ್ ರಿಪೋರ್ಟ್. ಅದೇನಪ್ಪ ಆಗಿರಬೇಕು ಅಂದರೆ ಒಂದು ಕ್ಯೂರಿಯಾಸಿಟಿ ಮಾತ್ರನೇ ಆಗಿರಬೇಕು ಅಂತ ಹೇಳ್ತೀನಿ. ಆ ಕ್ಯೂರಿಯಾಸಿಟಿ ನನಗೂ ಕೂಡ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಾತ್ರನೇ ಇತ್ತು. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಕೂಡ ನನಗೆ ಆ ರೀತಿ ಕ್ಯೂರಿಯಾಸಿಟಿ ನನಗೆ ಬರಲೇ ಇಲ್ಲ. ಅಂದರೆ ಫಸ್ಟ್ ನಾವು ಪ್ರೆಗ್ನೆಂಟ್ ಆದಾಗ ಯಾವ ಮಗು ಆಗ್ಬೋದು, ಏನೋ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ಸರ್ಚ್ ಮಾಡ್ತಾ ಇರ್ತೀವಿ. ಐ ಥಿಂಕ್ ನಾನು 9 ಮಂತ್ಸ್ವರೆಗೂ ಸರ್ಚ್ ಮಾಡ್ತಾನೇ ಇದೆ, ಈ ಮಂತಲ್ಲಿ ಎಷ್ಟು ಪಾಪು ಬೆಳವಣಿಗೆ ಆಗಿರುತ್ತೆ, ಹಾರ್ಟ್ ಬೀಟ್ ಚೆಕ್ ಮಾಡಿದಾಗೆ ಯಾವ ರೀತಿ ಮಗು ಆಗುತ್ತೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳು ಚೆಕ್ ಮಾಡೋದು ಸಹಜ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಸರ್ಚ್ ಮಾಡೋದು ಸಹಜನೇ ಆಗಿರ್ಬೋದು. ಅದೇ ರೀತಿಯಾಗಿ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ತುಂಬ ಜನ ಹಾಕ್ತಾ ಇರ್ತಾರೆ. ನಾನು ಕೂಡ ಹಾಕಿದರೆ ತುಂಬ ಜನಕ್ಕೆ ಈ ರೀತಿಯಾಗಿ ಕ್ಯೂರಿಯಾಸಿಟಿ ಇರುವಂತಹ ಜನರಿಗೆ ಸರ್ಚ್ ಮಾಡಲಿಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ, ನೋಡ್ಲಿಕ್ಕೆ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ತೋರಿಸ್ತಿದ್ದೀನಿ. ಅದೇ ರೀತಿಯಾಗಿ ನಾನು ಇನ್ನೊಂದು ಮಾತೇನು ಹೇಳ್ತೀನಪ್ಪ ಅಂತ ಹೇಳಿದರೆ, ಯಾವುದೇ ಮಗು ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಎಲ್ಲ ಮಕ್ಕಳು ಒಂದೇ. ಯಾವುದೇ ರೀತಿಯಾದಂತಹ ಭೇದ ಭಾವವನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ಮಕ್ಕಳು ಒಂದೇ. ಏನೋ ಒಂದು ಕ್ಯೂರಿಯಾಸಿಟಿಗೋಸ್ಕರ ಸರ್ಚ್ ಮಾಡಲಿ ಅಂತ ಹೇಳಿ ಸರ್ಚ್ ಮಾಡಿದವರಿಗೆ ಕೆಲವೊಂದು ರಿಸಲ್ಟ್ ಅಂತ ಸಿಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ನನಗೂ ಕೂಡ ಅದೇ ರೀತಿಯಾಗಿ ರಿಸಲ್ಟ್ ಸಿಕ್ಕಿತ್ತು ಬೇರೆಯವ್ರದ್ದು. ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದಾಗ ಅದೇ ರೀತಿಯಾಗಿ ನನ್ನ ವಿಡಿಯೋ ಯಾರು ನೋಡ್ತಾರೋ ಅವ್ರಿಗೂ ಕೂಡ ಒಂದು ಇದು ಸಿಗಲಿ ಅಂತ ಹೇಳಿ ಅಷ್ಟೇ ನಾನು ಆ ಒಂದು ಮಾಹಿತಿಗೋಸ್ಕರ ನಾನು ಒಂದು ನನ್ನ ರಿಪೋರ್ಟ್ಗಳನ್ನು ಇದರಲ್ಲಿ ತೋರಿಸ್ತೀನಿ ಹೊರತು ಇನ್ಯಾವುದೇ ಉದ್ದೇಶದಿಂದಲ್ಲ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈಗಾಗಲೇ ತುಂಬ ಜನ ನನ್ನ ವಿಡಿಯೋಸ್ನ ಇಷ್ಟಪಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. 400ಕ್ಕೂ ಹೆಚ್ಚು ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತಲೂ ಹೇಳ್ತೀನಿ. ಇದೇ ರೀತಿಯಾಗಿ ನನ್ನ ಚಾನಲ್ಗೆ ಇನ್ನು ಮುಂದೆನೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಈಗ ನೆಕ್ಸ್ಟು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. ನಾನು ಇದು ನಮ್ಮ ಚಿನ್ನಿದು ಏನಾಯಿತು ಅಂತ ಹೇಳಿದರೆ, ಇದು ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಗೊತ್ತಾದಾಗ ನಾನು ಇದನ್ನ ಚೆಕ್ ಮಾಡಿಸಿದ್ದು. ಆವಾಗ ನನಗೆ 8 ವೀಕ್ಸು 2 ಡೇಸ್ ಆಗಿತ್ತು. ಹಾಗಾಗಿ ಇದು ನನಗೆ ನೋಡಿ ಪ್ಲಾಸೆಂಟಾ ಬಂದು ಫಂಡಲ್ ಆ್ಯಂಟೀರಿಯರ್ ಇದೆ, ಅದೇ ರೀತಿಯಾಗಿ ಗ್ರೇಡ್ 1 ಅಂತ ಇದೆ. ನನಗೆ ಇಲ್ಲಿ ಪಾಪು ಎಷ್ಟು ಸೆಂಟಿಮೀಟ್ರ್ ಇತ್ತು ಅಂತ ಹೇಳಿದರೆ 1.86 ಸೆಂಟಿಮೀಟರ್ ಇತ್ತು. ಅದೇ ರೀತಿಯಾಗಿ ನೋಡಿ ನಾನು ಎಷ್ಟು ವೀಕ್ ಆಗಿತ್ತು ಅಂತ ಹೇಳಿಬಿಟ್ಟು 8 ವೀಕ್ಸು 2 ಡೇಸ್ FHR ಇತ್ತು ನನಗೆ. ನನಗೆ ಆವಾಗಲೇ EDD ಡೇಟ್ ಕೂಡ ಕೊಟ್ಟಿದ್ರು. ಯಾವಾಗಪ್ಪ ಅಂತ ಹೇಳಿದರೆ 5/8, ಅದೇ ರೀತಿಯಾಗಿ 2021 ಅಂತ ಹೇಳಿ. ಆದರೆ ನನಗೆ 18ಗೆ ಆಗೋಗ್ಬಿಟ್ಟಿತ್ತು, ಜುಲೈ ಮಂತಲ್ಲಿ ಆಗೋಗಿತ್ತು. ಇವ್ರು ನನಗೆ ಕೊಟ್ಟಿದ್ದು ಆಗಸ್ಟ್ ಮಂತಲ್ಲಿ. ನನಗೆ ಇದು ಬೇಗನೆ ಡೆಲಿವರಿ ಕೂಡ ನಮ್ಮ ಚಿನ್ನಿದು ಅವ್ರು ಕೊಟ್ಟಿರೋದಕ್ಕಿಂತ ಮುಂಚೆ ಡೆಲಿವರಿ ನನಗೆ ಆಗಿತ್ತು. ಈ ರೀತಿಯಾಗಿ ಫಸ್ಟ್ ಸ್ಕ್ಯಾನ್ ನಂದು ಇದು. ಅದೇ ರೀತಿಯಾಗಿ ನೋಡಿ, ಇದು ನಮ್ಮ ಅಪ್ಪುದಿದು, ಇದು ಬಾಯ್ ಬೇಬಿದು. ಇದು ಕೂಡ ನಾನು ಚೆಕ್ ಮಾಡಿದಾಗ ನನಗೆ 8 ವೀಕ್ಸ್ 5 ಡೇಸ್ ಆಗಿತ್ತು. ಇಲ್ಲಿ ಕೂಡ ನನಗೆ ಫಂಡಲ್ ಆ್ಯಂಟೀರಿಯರ್ ಇದೆ. ಅದೇ ರೀತಿಯಾಗಿ ಗ್ರೇಡ್ ಇದು ಕೂಡ 1 ಅಂತ ಇದೆ. ಇವಾಗ ನನಗೆ ಪಾಪ ಎಷ್ಟಿತ್ತು ಅಂತ ಹೇಳಿದರೆ 2.15 ಸೆಂಟಿಮೀಟರ್ ನನಗೆ ಇವಾಗ ಇತ್ತು ಇಲ್ಲಿ. ಇಲ್ಲಿ ನನಗೆ EDD ಡೇಟ್ ಯಾವಾಗ ಕೊಟ್ಟಿದ್ರು ಅಂತ ಹೇಳಿದರೆ 14ಗೆ ಕೊಟ್ಟಿದ್ರು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು. ನನಗೆ 3ಗೆ ಇಲ್ಲಿ ಕೂಡ ಆಗಿತ್ತು, ಒಂದು 7 ಡೇಸ್ ಅಷ್ಟೇ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅಷ್ಟೇ. ಬಟ್ ಅಲ್ಲಿ ಮಾತ್ರ 1 ಮಂತ್, ಚಿನ್ನಿದು ಮಾತ್ರ 1 ಮಂತ್ ಹೆಚ್ಚು ಕಡಿಮೆ ನನಗೆ ಆಗಿತ್ತು ಅಂತಲೇ ಹೇಳ್ಬೋದು. ಇದು ನಾನು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದ್ದು, ಇಬ್ಬರದು ಕೂಡ ತೋರಿಸಿರೋದು ನಿಮಗೆ. ಮತ್ತು ನನ್ನ ಮಗಳದು ನಾನು ಇಲ್ಲಿ ಬಂದುಬಿಟ್ಟು
ನೆಕ್ಸ್ಟ್ ಯಾವಾಗ ಮಾಡಿಸಿದೆ ಅಂತ ಹೇಳಿದರೆ ಸ್ಕ್ಯಾನಿಂಗು ಎಷ್ಟು ವೀಕ್ಸ್ ಆಗಿತ್ತು, 20 ವೀಕ್ಸ್ ಆಗಿತ್ತು ಆಲ್ರೆಡಿ. ಸೊ 20 ವೀಕ್ಸಿಗೆ ನಾನು 20 ವೀಕ್ಸ್ 2 ಡೇಸಿಗೆ ಅಂದರೆ 19 ಆರ್ 20 ವೀಕ್ಸಿಗೆ ನಾನು ಇಲ್ಲಿ ಈ ಒಂದು ಸ್ಕ್ಯಾನಿಂಗ್ನ ನಾನು ಮಾಡಿಸಿದ್ದು. ಅದೇ ರೀತಿಯಾಗಿ ಪ್ಲಾಸೆಂಟ ಆ್ಯಂಟೀರಿಯರ್ ಇದೆ, ಅದೇ ರೀತಿಯಾಗಿ ಗ್ರೇಡ್ 2 ಇದೆ. ಇದು ಪ್ರೆಸೆಂಟೇಷನ್ ಬಂದು ಸಿಫಾಲಿಕ್ ಕೆ ಇದೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಅಡೆಕ್ವೈಟ್ ಇದ್ದಾಗ ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ನನಗೆ ಎಷ್ಟಿದೆ ಅಂತ ಹೇಳಿದರೆ 20 ವೀಕ್ಸ್ 2 ಡೇಸ್ ಅಂತಿದೆ. ನಾನು FHR ಬಂದುಬಿಟ್ಟು ಹಾರ್ಟ್ ಬೀಟ್ ಬಂದುಬಿಟ್ಟು ಮಗುದು ಇಲ್ಲಿ 120 ಇದೆ. ಇದು ಗರ್ಲ್ ಬೇಬಿದು ಆಯಿತಾ. ಇದು ಚೇಂಜ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ನಮ್ಮದು ಲಾಸ್ಟ್ ಸ್ಕ್ಯಾನಿಂಗ್ ಆಗೋವರೆಗೂ ಕೂಡ ಇಲ್ಲಿ ನೋಡಿ ಇಲ್ಲಿ 120 ಇದೆ. ಸೊ ಈ ರೀತಿಯಾಗಿ ನಂದು ಸೆಕೆಂಡ್ ಸ್ಕ್ಯಾನಿಂಗ್ ಗರ್ಲ್ ಬೇಬಿದಾಗಿದ್ದು. ಈಗ ಬಾಯ್ ಬೇಬಿದು ನೋಡೋಣ ಬನ್ನಿ. ಇಲ್ಲಿ ನೋಡಿ ಇದು ಬಾಯ್ ಬೇಬಿದು. ಇದನ್ನ ಯಾವಾಗಪ್ಪ ನಾನು ಮಾಡಿಸಿದೆ ಅಂತ ಹೇಳಿದರೆ 13 ಆರ್ 14 ವೀಕ್ಸಲ್ಲಿ ನಾನು ಮಾಡಿಸಿದ್ದು. ಇಲ್ಲಿ ಕೂಡ ಪ್ಲಾಸೆಂಟ ಗ್ರೇಡು ಪ್ರೆಸೆಂಟೇಷನ್ ಎಲ್ಲ ಸೇಮ್ ಬರುತ್ತೆ. ಸೊ ಸೇಮ್ ಇದೆ ನನಗೆ. ಸೊ ಅದೇ ರೀತಿಯಾಗಿ ನನಗೆ 13 ವೀಕ್ಸ್ 4 ಡೇಸಿಗೆ ನಾನು ಇಲ್ಲಿ ಮಾಡಿಸಿರೋದು. ಇಲ್ಲಿ ನೋಡಿ FHS ಬಂದಿಷ್ಟಿದೆ ಅಂತ ಹೇಳಿದರೆ 125 ಇದೆ ಆಯಿತಾ. ಇಲ್ಲಿ ನಮ್ಮ ಪಾಪುದು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದರೆ 73 ಗ್ರಾಮ್ 0.9 ಗ್ರಾಮ್ಸ್ ಅಂತ 73.9 ಗ್ರಾಮ್ಸ್ ಅಂತ ಇದೆ. ಬಟ್ ಅಲ್ಲಿ ಗರ್ಲ್ ಬೇಬಿ ಬಂದು 322 ಗ್ರಾಮ್ಸಿಗೆ ಅಲ್ಲಿ 120 FHR ಇತ್ತು. ಸೊ ಇಲ್ಲಿ ಬಂದು 73.9 ಗ್ರಾಮ್ಸಿಗೆ 125 ppm FSH ಇದೆ. ಸೊ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನಂದು ಥರ್ಡ್ ಸ್ಕ್ಯಾನಿಂಗ್ ಇದ್ದು ನನ್ನ ಮಗಳದು ಎಲ್ಲ ಮಿಸ್ ಆಗಿಬಿಟ್ಟಿದೆ, ಸಿಗ್ತಾ ಇಲ್ಲ. ಸೊ ನನಗೆ ಅದು ನೆನಪಿದೆ. FHR ಬಂದು ನನಗೆ ಅಲ್ಲಿ ಅವಳದು 145 ಇತ್ತು ನನಗೆ ಡೆಲಿವರಿ ಲಾಸ್ಟ್ ನನಗೆ ಸ್ಕ್ಯಾನಿಂಗ್ ಮಾಡಿದಾಗ. ಸೊ ಇದು ನನಗೆ ಲಾಸ್ಟ್ ಸ್ಕ್ಯಾನಿಂಗ್ ಅಂತಲೇ ಹೇಳ್ಬೋದು. ಅನಾಮಲಿ ಸ್ಕ್ಯಾನಿಂಗ್ ಇದು, ಸಾರಿ ಲಾಸ್ಟ್ ಸ್ಕ್ಯಾನಿಂಗ್ ಅಲ್ಲ, ಇದು ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದು. ಸೊ ಇಲ್ಲಿ ಬಂದು ನಂದಿದ್ದು ಬಾಯ್ ಬೇಬಿದು. ಇಲ್ಲಿ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ FHS ಅಂತ ಬಂದುಬಿಟ್ರೆ ಇಲ್ಲಿ ನನಗೆ 112 ಇದೆ. ಸೊ ಆವಾಗಲೇ ಎಷ್ಟಿತ್ತು 125 ಇತ್ತು. ಇಲ್ಲಿ ಬಂದರೆ FHS ಇದು ಬಾಯ್ ಬೇಬಿದು 112 ಇದೆ ಅಂತ ಹೇಳಿದರೆ ಅಲ್ಲಿ ಎಷ್ಟು ಕಡಿಮೆ ಆಯಿತು ನನಗೆ ಅಂದರೆ ಬಾಯ್ ಬೇಬಿದೇನಾಗುತ್ತೆ ಇದು ಕಡಿಮೆ ಆಗ್ತಾ ಬರುತ್ತೆ. ಹಾರ್ಟ್ ರೇಟ್ ಬಂದು ಇಲ್ಲಿ ಮತ್ತೆ ಪಾಪುದು ಏನು ಬಂತು ಕಡಿಮೆ ಆಗ್ತಾ ಬಂದಿದೆ FHS ಇಲ್ಲಿ. ಸೊ ಆವಾಗಲೇ 125 ಇತ್ತು, ಇಲ್ಲಿ 112 ಇದೆ. ಸೊ ಈ ರೀತಿಯಾಗಿ ನಮಗೆ ಚೇಂಜಸ್ ಆಗ್ತಾನೆ ಹೋಗುತ್ತೆ. ನೋಡಿ ಇಲ್ಲಿ ಕ್ವೇರ್ ಅಂತ ಹೇಳ್ಕೊಟ್ಟಿದ್ರೆ ಪ್ಲಾಸೆಂಟ ಆ್ಯಂಟೀರಿಯರ್ ಬಂದಿದೆ, ಇಲ್ಲಿ ಗ್ರೇಡ್ 1 ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲೆಲ್ಲ ಬಂದು ಅಪಿಯರ್ಸ್ ಇಸ್ ನಾರ್ಮಲ್ ಅಂತ ಹೇಳಿದೆ. ನನಗೆ ಈಗ ಆಲ್ರೆಡಿ ಇಲ್ಲಿ 22 ವೀಕ್ಸಿಗೆ ನನಗೆ ಮಾಡಿರುವಂತಹ ಒಂದು ಸ್ಕ್ಯಾನಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ಕ್ಯಾನಿಂಗ್ ಬಂದು ಸೊ ಇದು ಕೂಡ ಬಾಯ್ ಬೇಬಿದು. ನನಗೆ ಆವಾಗಲೇ ಹೇಳಿದೆ ನನ್ನ ಮಗಳದು ಮಿಸ್ ಆಗಿದೆ ಅಂತ ಹೇಳಿ. ಅಲ್ಲಿ ನನಗೆ ಅವಳದು ಲಾಸ್ಟ್ ಸ್ಕ್ಯಾನಿಂಗಿದು FHR ಬಂದು 145 ಇತ್ತು. ನನಗೆ ಈಗಲೂ ಕೂಡ ನೆನಪಿದೆ, ಅದು ಎಲ್ಲ ಮಿಸ್ ಆಗಿದೆ, ಸಿಗ್ತಾ ಇಲ್ಲ. ಸೊ ಇದು ನನ್ನ ಬಾಯ್ ಬೇಬಿದು. ಇಲ್ಲಿ ಕೂಡ ಇದು ಥರ್ಡ್ ಲಾಸ್ಟ್ ಸ್ಟೇಜಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸಿರುವಂಥದ್ದು ಇದು ಬಾಯ್ ಬೇಬಿದು. ಇಲ್ಲಿ ಪ್ಲಾಸೆಂಟ ಬಂದು ಆ್ಯಂಟಿಯರ್ ಇದೆ, ಗ್ರೇಡ್ 3 ಲಾಸ್ಟಲ್ಲಿ ಇದೆ. ಪ್ರೆಸೆಂಟೇಷನ್ ಬಂದು ಸಿಫಾಲಿಕ್ಕೆ ಇದೆ, ನಂದು ಆಮ್ನಿಕ್ ಫ್ಲೂಯಿಡ್ ಕರೆಕ್ಟಾಗಿದೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ ಮತ್ತೆ ಚೇಂಜಸ್ ಆಯಿತು. ಅಲ್ಲಿ 125 ಇತ್ತು, ನೆಕ್ಸ್ಟು 112 ಇತ್ತು. ಇಲ್ಲಿ ಬಂದಾಗ FHS ಏನಾಗುತ್ತೆ ಮತ್ತೆ ಚೇಂಜ್ ಆಯಿತು. ಎಷ್ಟಾಗಿದೆ ಅಂತ ಹೇಳಿದರೆ 138. ಸೊ ಈ ರೀತಿಯಾಗಿ ಇರುತ್ತೆ. ಸೊ ನನ್ನ ಪಾಪುದು ಲಾಸ್ಟ್ ವೆಯ್ಟ್ ಬಂದು 2426 ಗ್ರಾಮ್ಸ್ 26 ಗ್ರಾಮ್ಸ್ ಅಂತಲೇ ಹೇಳ್ಬೋದು. ಅಂದರೆ ನೀವು ಎಷ್ಟು 2.5 ಗ್ರಾಮ್ ನನಗೆ ಮಗು ಇತ್ತು ಅಂತ ಹೇಳ್ಬೋದು. ನನಗೆ 34 ಸೊ 34 ವೀಕ್ಸ್ 1 ಡೇ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನನಗೆ ಇವನಿಗೆ ಬಂದು 38 ವೀಕ್ಸಿಗೆ ನನಗೆ ಇಲ್ಲಿ ಡೆಲಿವರಿ ಆಗಿತ್ತು. ಸೊ ಈ ರೀತಿಯಾಗಿ ನೋಡಿ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಗಂಡು ಪಾಪುದು ಮಾತ್ರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಹಾರ್ಟ್ ರೇಟು 150 ಒಳಗೆ ಇರುತ್ತೆ. 150 ಅಲ್ಲ 145 ಆರ್ 150 ಒಳಗಡೆನೇ ಇರುತ್ತೆ. ಗರ್ಲ್ ಬೇಬಿದಾದರೆ ಒಂದು ಸ್ವಲ್ಪ 140 ಮೇಲೆ ಇರುತ್ತೆ. ಈ ರೀತಿಯಾಗಿ ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇತ್ತು ಅಂತಲೇ ನಿಮಗೆ ತೋರಿಸಿದ್ದೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು. ನಾನು ಅದೇ ಹೇಳಿದ್ನಲ್ಲ, ಗರ್ಲ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ ಸ್ವಲ್ಪ ಮಿಸ್ ಆಗಿರೋದ್ರಿಂದ ಅದೊಂದು ಇದಾಯಿತು ಮಾತ್ರ. ಬಟ್ FHR ಬಂದು ನನಗೆ ಅವಳದು ಚಿನ್ನಿದು ಮಾತ್ರ 145 ಆಯಿತು. ನಾನು ಒಂದು ಅನಲೈಸ್ ಮಾಡಿರೋ ಪ್ರಕಾರ ಬಾಯ್ ಬೇಬಿದು ಹಾರ್ಟ್ ರೇಟು ಒಂದು ಸ್ವಲ್ಪ ಹೆಣ್ಣು ಪಾಪುಕಿನೂ ಕಡಿಮೆ ಇರುತ್ತೆ, ಅದೇ ರೀತಿಯಾಗಿ ಹೆಣ್ಣು ಪಾಪುದು ಜಾಸ್ತಿ ಇರುತ್ತೆ. ಅದು ನನಗೆ ಆಗಿರುವಂತಹ ಡೆಲಿವರಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಾನು ಆಲ್ರೆಡಿ ಹೇಳಿದೆ ನನಗೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಗರ್ಲ್ ಬೇಬಿದು ಬಾಯ್ ಬೇಬಿದು ಅಂತ ಹೇಳಿದ್ದೆ ಅಂತ ಹೇಳಿ. ಸೊ ಆ ಒಂದು ವಿಡಿಯೋ ಯಾರು ನೋಡಿಲ್ಲ, ಆ ಒಂದು ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ನಮ್ಮ ಗರ್ಲ್ ಬೇಬಿದು ಏನಾಗಿತ್ತು ಅಂತ ಹೇಳಿದರೆ, ಅವ್ರು ಕೊಟ್ಟಿರೋ ಡೇಟ್ಗಿಂತ ಮುಂಚೆ ಅಂದರೆ 1 ಮಂತ್ ಮುಂಚೆನೇ ಆಗಿಬಿಟ್ಟಿತ್ತು. ಸೊ ಬಾಯ್ ಬೇಬಿದು ಮಾತ್ರ ನನಗೆ ಒಂದು 7 ಡೇಸ್ ಹೆಚ್ಚು ಕಮ್ಮಿ ಅಷ್ಟೇ ಆಗಿತ್ತು. ಸೊ ಈ ರೀತಿಯಾಗಿ ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳು ಒಂದೇ. ಸೊ ಈ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ಯಾರು ಕೂಡ ತಲೆ ಬಿಸಿ ಅಂತ ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಅನಲೈಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಸೆಲ್ಫ್ ಅನಲೈಸ್ ಅಂತಲೇ ಹೇಳ್ತೀವಿ. ಸೊ ಮಾಡ್ಕೊಳ್ಳೋಕ್ಕೆ ಮಾತ್ರ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೇ ಹೇಳ್ತೀನಿ. ಪ್ಲೀಸ್ ತುಂಬ ಜನ ಏನು ಮಾಡ್ತಿದ್ದೀರಾ, ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟ ಆಯಿತು ಅಂದರೆ ಮಾತ್ರ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ನ ಹೀಗೆ ನೋಡ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಬಾಯ್ ಫ್ರೆಂಡ್ಸ್, ಇಂತಿ ನಿಮ್ಮ ಲಕ್ಷ್ಮಿ. ಬಾಯ್.